ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ವೆನಿಜುವಿಲಾ ಅಧ್ಯಕ್ಷ ನಿಕೋಲಸ್ ಮಡೋರೋ ಅವರನ್ನ ಅಮೆರಿಕದ ಸೇನೆ ಬಂಧಿಸಿರೋದು ಇಡೀ ಪ್ರಪಂಚದ ನಿದ್ದೆಗೆಡಿಸಿದೆ. ಯಾವುದೇ ಅಂತಾರಾಷ್ಟ್ರೀಯ ಒಪ್ಪಂದಗಳು ಇಲ್ಲದೆ ನೇರವಾಗಿ ಮಿಲಿಟರಿ ನುಗ್ಗಿಸಿ ಅಧ್ಯಕ್ಷರನ್ನ ಎತ್ತಿಕೊಂಡು ಬಂದಿರುವಂತಹ ಟ್ರಂಪ್ ಸಾಹಸ ಈಗ ಹೊಸ ಭಯ ಹುಟ್ಟಿಸಿದೆ. ಅಮೆರಿಕದ ಈ ರೌದ್ರ ಅವತಾರಕ್ಕೆ ಮುಂದಿನ ಬಲಿ ಯಾರು ಅನ್ನೋ ಪ್ರಶ್ನೆ ಈಗ ವಿಶ್ವಸಂಸ್ಥೆಯ ಮೆಟ್ಟಲು ಏರಿದೆ. ಇತ್ತ ಇರಾನ್ನ ಪ್ರತಿಭಟನೆಗಳಿಗೂ ಬೆಂಬಲ ನೀಡುತ್ತಿರೋ ಟ್ರಂಪ್ ಅತ್ತ ಮಿತ್ರ ರಾಷ್ಟ್ರ ಡೆನ್ಮಾರ್ಕ್ ಮೇಲೂ ಕಣ್ಣಿಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿರೋ ಅಮೆರಿಕದ ಈ ದಾದಾಗಿರಿ ಎತ್ತ ಸಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡೋಣ ಬನ್ನಿ. ವೆನಿಜುವೆಲಾದ ಮಡೋರೋ ಬಂಧನ ಕೇವಲ ಆರಂಭ ಮಾತ್ರ ಅನ್ನೋದು ಜಾಗತಿಕ ವಿಶ್ಲೇಷಕರ ಅಭಿಪ್ರಾಯ. ಅಮೆರಿಕ ಈಗ ತನ್ನ ಸೈದ್ಧಾಂತಿಕ ವಿರೋಧಿಗಳನ್ನ ಮಟ್ಟ ಹಾಕೋಕೆ ಮಿಲಿಟರಿ ಬಲವನ್ನೇ ಆಯುಧ ಮಾಡಿಕೊಂಡಿದೆ. ಈ ಲಿಸ್ಟ್ ನಲ್ಲಿ ಮೊದಲ ಸಾಲಿನಲ್ಲಿರೋದೇ ಇರಾನ್. ಕಳೆದ ವಾರವಷ್ಟೇ ಇರಾನ್ ಮೇಲ್ವಿಚಾರಣೆ ಮಾಡೋದಾಗಿ ಹೇಳಿರುವ ಟ್ರಂಪ್ ಆಡಳಿತ ಅಲ್ಲಿನ ಆಂತರಿಕ ಪ್ರತಿಭಟನೆಗಳಿಗೆ ಕುಮ್ಮಕ್ಕು ನೀಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ತನ್ನ ಇಂಧನ ಹಿತಾಸಕ್ತಿಗೆ ಧಕ್ಕೆ ಆದ್ರೆ ಅಮೆರಿಕ ಯಾರನ್ನು ಬಿಡೋದಿಲ್ಲ ಅನ್ನೋದು ಈಗ ಸಾಬೀತಾಗಿದೆ. ಇನ್ನು ಕೇವಲ ಇರಾನ್ ಮಾತ್ರವಲ್ಲ, ಕ್ಯೂಬಾ ಕೂಡ ಈಗ ಟ್ರಂಪ್ ಹಿಟ್ ಲಿಸ್ಟ್ ನಲ್ಲಿದೆ. ವೆನಿಜುವೆಲಾಗೆ ಮಿಲಿಟರಿ ಮತ್ತು ಇಂಧನ ಸಹಾಯ ಮಾಡ್ತಿರೋ ಕ್ಯೂಬಾ ಸರ್ಕಾರವನ್ನ ಕಿತ್ತೊಗೆಯೋಕೆ ಅಮೆರಿಕ ಹವಣಿಸ್ತಾ ಇದೆ. ಇನ್ನು ದಕ್ಷಿಣ ಅಮೆರಿಕದ ಕೊಲಂಬಿಯಾ ಕೂಡ ಟ್ರಂಪ್ ನಡೆಗೆ ನಡುಗ್ತಾ ಇದೆ. ವೆನಿಜುವೆಲಾ ಮೇಲಿನ ದಾಳಿ ಪ್ರಾದೇಶಿಕ ಸ್ಥಿರತೆಗೆ ಅಪಾಯ ತಂದಿದೆ ಅಂತ ಕೊಲಂಬಿಯಾ ಅಧ್ಯಕ್ಷ ಹೇಳಿದ್ದೆ ತಡ ಟ್ರಂಪ್ ಅವರು ನಮ್ಮ ವಿರುದ್ಧ ಮಾತನಾಡಿದ್ರೆ ಮೊದಲು ನಿಮ್ಮ ಮೇಲೆ ಗಮನ ಹರಿಸಬೇಕಾಗುತ್ತೆ ಅಂತ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಅಚ್ಚರಿಯ ವಿಷಯ ಅಂದ್ರೆ ಅಮೆರಿಕದ ಈ ಆಕ್ರಮಣಕಾರಿ ನೀತಿ ಶತ್ರುಗಳಿಗೆ ಮಾತ್ರವಲ್ಲ, ಮಿತ್ರ ರಾಷ್ಟ್ರಗಳಿಗೂ ತಲೆನೋವಾಗಿದೆ. ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಕಣ್ಣಿಟ್ಟಿರೋದು ಯುರೋಪ್ ರಾಷ್ಟ್ರಗಳನ್ನ ಕೆರಳಿಸಿ ಗ್ರೀನ್ಲ್ಯಾಂಡ್ ಅನ್ನ ಅಮೆರಿಕದ ಭಾಗ ಮಾಡಿಕೊಳ್ಳಬೇಕು ಅನ್ನೋದು ಟ್ರಂಪ್ ಹಠ. ಇದೇ ಜಗಳಕ್ಕೆ, ಇದೇ ಕಾರಣಕ್ಕೆ ದಶಕಗಳ ಮಿತ್ರ ಡೆನ್ಮಾರ್ಕ್ ಈಗ ಅಮೆರಿಕವನ್ನ ಸಂಭಾವ್ಯ ಬೆದರಿಕೆ ಅಂತ ಪಟ್ಟಿ ನೀಡಿದೆ. ನ್ಯಾಟೋ ಸದಸ್ಯನಾಗಿದ್ರೂ ಅಮೆರಿಕ ದಾಳಿ ಮಾಡಬಹುದು ಅನ್ನೋ ಆತಂಕ ಡೆನ್ಮಾರ್ಕ್ ತಂಡದಲ್ಲಿದೆ. ಒಟ್ಟಿನಲ್ಲಿ ಈಗಾಗಲೇ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರ 2ನೇ ಅವಧಿಯಲ್ಲಿ ಅಮೆರಿಕದ ವಿದೇಶಾಂಗ ನೀತಿ ಸಂಪೂರ್ಣ ಬದಲಾಗಿದೆ. ಇಲ್ಲಿ ಶತ್ರುವೂ ಇಲ್ಲ, ಮಿತ್ರನೂ ಇಲ್ಲ, ಕೇವಲ ಅಮೆರಿಕದ ಹಿತಾಸಕ್ತಿ ಮಾತ್ರ ಮುಖ್ಯ. ಆರ್ಥಿಕ ಸುಂಕಗಳು, ಟ್ಯಾಕ್ಸ್ ಒತ್ತಡ ಮತ್ತು ಮಿಲಿಟರಿ ಹಸ್ತಕ್ಷೇಪದ ಮೂಲಕ ಇಡೀ ಜಗತ್ತನ್ನ ತನ್ನ ಕೈಗೊಂಬೆ ಮಾಡಿಕೊಳ್ಳಲು ಅಮೆರಿಕ ಹೊರಟಿದೆ. ಇದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ದೇಶಗಳ ಸಾರ್ವಭೌಮತ್ವಕ್ಕೆ ದೊಡ್ಡ ಸವಾಲಾಗಿದ್ದು ಜಗತ್ತು ಮತ್ತೊಂದು ಯುದ್ಧದ ಅಂಚಿಗೆ ಬಂದು ನಿಂತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.